ಕುಂಭರಾಶಿಯವರಿಗೆ ಮೊದಲೇ ಸಾಡೆ ಸಾತಿ ಅಪವಾದಗಳು, ಅವಮಾನಗಳು ಬೇಕು ಬೇಕು ಅಂತ ನಿಮ್ಮನ್ನ ಈ ವಾರ ಟಾರ್ಗೆಟ್ ಮಾಡ್ತಾರೆ. ಮೇಷರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಚೆನ್ನಾಗಿಲ್ಲ. ಕರ್ಕಾಟಕ ರಾಶಿಯವರಿಗೆ ಈ ವಾರ ತುಂಬಾ ಮಾನಸಿಕವಾದಂಥ ನೋವು, ತಾಯಿಯ ಅನಾರೋಗ್ಯದಿಂದ ನಿಮ್ಮ ಮನಸ್ಸಿಗೆ ತೊಂದರೆ ಆಗುವಂಥದ್ದು. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ 12 ರಾಶಿಯ ಕವಡೆ ಶಾಸ್ತ್ರದ ಭವಿಷ್ಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಈ ವಾರದ ಹೈಲೈಟ್ಸ್ ನೋಡೋದಾದರೆ ಶ್ರೀಶಕೆ 1947 ವಿಶ್ವಾಸು ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ. 8ನೇ ತಾರೀಕಿಂದ 14ನೇ ತಾರೀಕುವರೆಗೂ ವಿಶೇಷ. ನೋಡಿ ಏನಿದೆ ಈ ವಾರದ ಹೈಲೈಟ್ಸ್ ಅಂದರೆ, 8ನೇ ತಾರೀಕು ಅಂದರೆ ಇವತ್ತು ಉತ್ನಳ್ಳಿಯಲ್ಲಿ ಜಾತ್ರೆ ನಡೀತಾ ಇರುವಂಥದ್ದು. 12ನೇ ತಾರೀಕು ಕೊಟ್ಟೂರು ಬಸವೇಶ್ವರ ಸ್ವಾಮಿ ವ್ರತ. ಇದು ಈ ವಾರದ ಹೈಲೈಟ್ಸು. ಮೊದಲನೇದಾಗಿ ಮೇಷರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಮೇಷರಾಶಿಯವರಿಗೆ 3, 3, 6, 3, 9, 3, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅಧಿಕಾರಿಗಳಿಂದ ತೊಂದರೆ, ವ್ಯಾವಹಾರಿಕವಾದಂತಹ ಧನ ನಷ್ಟ, ಮೋಸ ಹೋಗುವಂಥದ್ದು, ಆತುರದ ನಿರ್ಧಾರದಿಂದ ಹಣಕಾಸಿನ ತೊಂದರೆಯನ್ನು ಮಾಡಿಕೊಂಡು ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥದ್ದು, ಮೋಸ ಹೋಗುವಂಥ ಸಾಧ್ಯತೆ ಇರ್ತದೆ. ಮೇಷರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಚೆನ್ನಾಗಿಲ್ಲ. ಪ್ಲಸ್ ಸಾಡೆ ಸಾತಿ ಬೇರೆ ನಡೀತಾ ಇದೆ. ಮಲ್ಟಿಪಲ್ ಕೆಲಸಗಳು, ಮಲ್ಟಿಪಲ್ ಅರ್ನಿಂಗ್ಸ್ ಮಾಡೋಕ್ಕೆ ಹೋಗ್ಬಿಟ್ಟು ಸಮಸ್ಯೆಗಳನ್ನು ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ, ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಕೊಟ್ಟು ಒಂದು ಸಂಕಲ್ಪವನ್ನು ಮಾಡಿಸಿ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ವೃಷಭ ರಾಶಿಯವರಿಗೆ ಹೇಗಿದೆ ನೋಡೋಣ. ನೋಡಿ, ವೃಷಭ ರಾಶಿಯವರಿಗೆ 4, 4, 8, 8, 4, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅನಾನುಕೂಲ, ವ್ಯವಹಾರದಂತಹ ಧನ ನಷ್ಟ, ಸ್ತ್ರೀಯರಿಂದ ಅವಮಾನಗಳಾಗುವಂಥದ್ದು, ಸ್ನೇಹಿತರಿಂದ ದೂರ ಆಗುವಂಥದ್ದು, ನಿಮ್ಮಿಂದ ಅನೇಕ ಜನ ಅನೇಕ ಥರದ ಅನುಕೂಲಗಳನ್ನು ಮಾಡಿಕೊಂಡು ನಿಮಗೆ ಇಂದಿನಿಂದ ತೊಂದರೆಗಳನ್ನು ಕೊಡುವಂಥದ್ದು ಜಾಸ್ತಿ ಆಗ್ತದೆ. ಭಾಳ ಎಚ್ಚರಿಕೆಯನ್ನು ತಗೊಳ್ಳಿ ಅಂತ ಹೇಳ್ತಾ, ವೃಷಭ ರಾಶಿಯವರು ಮಾಡಬೇಕಾಗಿರುವಂಥದ್ದು ರೀಂ ಚಂಡಿಕಾಯೇ ನಮಃ ಈ ಮಂತ್ರವನ್ನು ಪ್ರತಿದಿನ 21 ಸರಿ ಜಪ ಮಾಡಿ ಯಾವುದಾದ್ರು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಮಿಥುನ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಮಿಥುನ ರಾಶಿಯವರಿಗೆ 3, 3, 6, 3, 9, 9, 2, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. 11 ಕವಡೆ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ, ನೋಡಪ್ಪ, ನೀನು ಗೊಂದಲ ತೆಗೆದುಕೊಳ್ಳುವಂಥ ನಿರ್ಧಾರಗಳಲ್ಲೇ ತೊಂದರೆಯನ್ನು ಮಾಡ್ಕೋತೀಯಾ. ಸರಿಯಾದ ಟೈಮ್ಗೆ ಸರಿಯಾದ ಡಿಸಿಷನನ್ನು ತಗೊಳ್ಳಲ್ಲ ಮತ್ತು ಒಂದಷ್ಟು ರಾಂಗ್ ಡಿಸಿಷನ್ಸ್ ಈ ವಾರ ನಿನಗೆ ಸಮಸ್ಯೆಯನ್ನು ಕೊಡುತ್ತೆ. ಈ ವಾರದ ಕೊನೆಯವರೆಗೂ ಕೂಡ ವ್ಯಾವಹಾರಿಕವಾದಂಥ ಅನಾನುಕೂಲಗಳಾಗ್ತದೆ. ಎಚ್ಚರಿಕೆಯಿಂದ ನೀನು ಇರಲಿಲ್ಲ ಅಂದರೆ ಧನ ಮಾನ ಹಾನಿ ಆಗತ್ತೆ, ತೊಂದರೆಯಲ್ಲಿ ಸಿಕ್ಕಾಕೋತೀಯಾ ಅನ್ನುವಂಥದ್ದು ಬರ್ತಾ ಇದೆ. ಹೆಣ್ಮಕ್ಳಾಗಿದ್ದರೆ ಗಂಡು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ, ಗಂಡು ಮಕ್ಕಳಾಗಿದ್ದರೆ ಹೆಣ್ಮಕ್ಳ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಅವ್ರ ವಿಚಾರದಲ್ಲಿ ಕೂಡ ಒಂದಷ್ಟು ಕಿರಿಕಿರಿ ಮನಸ್ತಾಪಗಳಾಗುವಂತಹ ಸಾಧ್ಯತೆಗಳು ಬರ್ತದೆ ಮತ್ತು ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಕೂಡ ನಿಮಗೆ ಇರ್ತದೆ. ಈಗ ವಿದ್ಯಾರ್ಥಿಗಳಾದರೆ ಸ್ವಲ್ಪ ಪ್ರೀತಿ ಪ್ರೇಮ ಅಂತೇಳಿ ಆ ವಿಚಾರದಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಎಜುಕೇಷನ್ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ. ಮಿಥುನ ರಾಶಿಯವರು ಮಾಡಬೇಕಾಗಿರುವಂಥದ್ದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ. ತುಳಸಿ ಮತ್ತು ಹಾಲನ್ನು ಅರ್ಪಣೆ ಮಾಡಿ. ಜೊತೆಗೆ ಈ ವಾರ ಪೂರ್ತಿ ಸ್ವಲ್ಪ ಸ್ನಾನದ ನೀರಲ್ಲಿ ತುಳಸಿ ಎಲೆಯನ್ನು ಹಾಕ್ಕೊಂಡು ಸ್ನಾನ ಮಾಡಿ ಡಿಸ್ಟರ್ಬೆನ್ಸ್ ಕಮ್ಮಿ ಆಗುತ್ತೆ. ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ನೋಡಿ. ಕರ್ಕಾಟಕ ರಾಶಿಯವ್ರಿಗೆ 4, 4, 8, 8, 3, 11 ಕವಡೆ. ನೋಡಿ, ಕರ್ಕಾಟಕ ರಾಶಿಯವರಿಗೆ ಈ ವಾರ ತುಂಬ ಮಾನಸಿಕವಾದಂಥ ನೋವು, ತಾಯಿಯ ಜೊತೆ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು, ತಾಯಿಯ ಅನಾರೋಗ್ಯದಿಂದ ನಿಮ್ಮ ಮನಸ್ಸಿಗೆ ತೊಂದರೆ ಆಗುವಂಥದ್ದು, ಒಂದಷ್ಟು ಜನ ಬೇಕು ಬೇಕು ಅಂತ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂಥದ್ದು, ಮಾನಸಿಕವಾದಂಥ ಖಿನ್ನತೆ,
ಫೈನಾನ್ಷಿಯಲಿ ತೊಂದರೆಯನ್ನು ಅನುಭವಿಸುವಂಥದ್ದು. ಈ ವಾರ ಅಷ್ಟೊಂದು ಪಾಸಿಟಿವ್ ಆಗಿಲ್ಲ. ನೀವು ಮಾಡಬೇಕಾಗಿರುವಂಥದ್ದು ಏನಂದರೆ ಕಬ್ಬನಾಲನ್ನು ತೊಗೊಂಡು ಹೋಗ್ಬಿಟ್ಟು ಶಿವನ ಟೆಂಪಲಲ್ಲಿ ಅಭಿಷೇಕವನ್ನು ಮಾಡಿಸಿ ಪ್ರಾರ್ಥನೆಯನ್ನು ಮಾಡಿಕೊಡಿ. ಜೊತೆಗೆ ನಂದಿಗೆ 3 ಪ್ರದಕ್ಷಿಣೆ ಮತ್ತು ಶಿವನಿಗೆ ಅರ್ಧ ಪ್ರದಕ್ಷಿಣೆಯನ್ನು ಮಾಡಿ ಪಾರ್ವತಿ ಅಮ್ಮನವ್ರ ಮುಂದೆ ಕೂತ್ಕೊಂಡು ಒಂದು ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಎಲ್ಲ ಡಿಸ್ಟರ್ಬೆನ್ಸು ಕಮ್ಮಿ ಆಗುತ್ತೆ. ಸಿಂಹರಾಶಿಯವ್ರಿಗೆ ಹೇಗಿದೆ ಅಂತ ನೋಡಿ. ಸಿಂಹರಾಶಿಯವ್ರಿಗೆ 2, 4, 6, 8, 9 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಮನೆಗೆ ಬಂಧುಗಳು ಬರುತ್ತಾರೆ. ರಾಜ ಸನ್ಮಾನ, ಸಮಾಜದಲ್ಲಿ ಸನ್ಮಾನ ದೊರೆಯುವಂಥದ್ದು. ಕಾರ್ಯದಲ್ಲಿ ಸಿದ್ಧಿ, ಲಾಭ, ಜಯ. ಇಟ್ ಇಸ್ ವೆರಿ ಗುಡ್. ಈ ವಾರ ಸಿಂಹರಾಶಿಯವರಿಗೆ ಅನೇಕ ಅನುಕೂಲಾದಿಗಳು, ವ್ಯಾವಹಾರಿಕವಾಗಿ ಅನುಕೂಲಗಳು ಆಗ್ತದೆ. ನೀವು ಮಾಡುವಂಥ ಕೆಲಸಗಳು ನಿಮಗೆ ಹೆಸರನ್ನು ತಂದುಕೊಡುತ್ತೆ. ಕನ್ಯಾ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ 3, 5, 7, 9, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಷ್ಟ ಉಂಟು, ವಾರದ ಕೊನೆಯಲ್ಲಿ ಸುಖ ಉಂಟು. ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಲಿಲ್ಲ ಅನಾನುಕೂಲಗಳಾಗ್ತದೆ. ಕನಸುಗಳನ್ನು ಕಾಣೋದು ಕಮ್ಮಿ ಮಾಡಿ ಪ್ರಾಕ್ಟಿಕಲ್ ಆಗಿ ಕೆಲಸಗಳನ್ನು ಮಾಡುವಂಥದ್ದನ್ನು ಕಲೀರಿ. ಅತಿ ಹೆಚ್ಚು ಹೊಗಳವರಿಂದ ಈ ವಾರ ದೂರ ಇರಿ. ಹೊಗಳಿ ನಿಮಗೆ ತೊಂದರೆ ಕೊಡುವಂಥ ಸಾಧ್ಯತೆಗಳಂತೂ ಖಂಡಿತವಾಗಿಯೂ ಇರ್ತದೆ. ನೀವು ಭಾಳ ಹುಷಾರಾಗಿರಬೇಕು ಈ ವಾರ, ಇಲ್ಲಾಂದರೆ ಸಮಸ್ಯೆ ಮಾಡ್ಕೋತೀರ. ನೀವು ಮಾಡಬೇಕಾಗಿರುವಂಥದ್ದು ನರಸಿಂಹಸ್ವಾಮಿ ದರ್ಶನವನ್ನು ಮಾಡುವಂಥದ್ದು. ನರಸಿಂಹಸ್ವಾಮಿಯ ದರ್ಶನ ಮಾಡೋದ್ರ ಜೊತೆಗೆ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೂತ್ಕೊಂಡು ನರಸಿಂಹಸ್ವಾಮಿ ಸ್ತೋತ್ರವನ್ನು ಪಠನೆ ಮಾಡುವಂಥ ಕೆಲಸವನ್ನು ನೀವು ಮಾಡಿ. ಇನ್ನು ತುಲಾರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ತುಲಾರಾಶಿಯವ್ರಿಗೆ 4, 8, 8, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕಳ್ಳರಿಂದ ಕಂಟಕ, ಅನಾನುಕೂಲ, ಅನಾರೋಗ್ಯ. ಜಾಗ್ರತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಮತ್ತು ಒಂದಷ್ಟು ತುಲಾರಾಶಿಯವರು ಲೆಕ್ಕಾಚಾರ, ಈ ವಾರ ಲೆಕ್ಕಾಚಾರವನ್ನು ಬಿಟ್ಟು ಕೆಲಸಾದಿಗಳನ್ನು ಮಾಡಿ ಅನಾನುಕೂಲವನ್ನು ಮಾಡ್ತೀರಿ. ಆತುರದ ನಿರ್ಧಾರಗಳು, ಕೋಪ, ಮನೆಯವ್ರ ಮಾತನ್ನ ಕೇಳದೇ ಇರುವಂಥದ್ದು ಕೂಡ ನಿಮಗೆ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರ್ತದೆ. ಮಹಾಲಕ್ಷ್ಮಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಜೇನುತುಪ್ಪ ಕೊಟ್ಟು ಶ್ರೀ ಮಹಾಲಕ್ಷ್ಮಿ ನಮಃ ಅಂತೇಳಿ 108 ಸಾರಿ ಜಪವನ್ನು ಮಾಡ್ಕೊಂಡು ಬನ್ನಿ. ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವ್ರಿಗೆ 4, 8, 8, 3, 11 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಯಾಕೋ ಈ ವಾರ ಯಾರಿಗೂ ಚೆನ್ನಾಗಿಲ್ಲ. ವೃಶ್ಚಿಕ ರಾಶಿಯವ್ರಿಗೆ ಅಪಘಾತದ ಭಯ, ಅನಾನುಕೂಲ, ಸಣ್ಣ ಪುಟ್ಟ ಪೆಟ್ಟು, ಗಾಯ ಮಾಡಿಕೊಳ್ಳುವಂಥದ್ದು, ವ್ಯವಹಾರದಲ್ಲಿ ನಷ್ಟವನ್ನು ಮಾಡಿಕೊಡುವಂಥದ್ದು, ಧನ ಮಾನ ಹಾನಿ ಆಗುವಂಥ ಸಾಧ್ಯತೆಗಳಿರ್ತದೆ. ಈ ವಾರ ಚೆನ್ನಾಗಿಲ್ಲಪ್ಪ. ನೀವು ಮಾಡಬೇಕಾಗಿರುವಂಥದ್ದು ಒಂದು ಮೃತ್ಯುಂಜಯ ಜಪ ಮಾಡಿಸ್ಬಿಡಿ. ಶಿವನ್ ಟೆಂಪಲ್ಗೆ ಹೋಗ್ಬಿಟ್ಟು ಒಂದು ಅಭಿಷೇಕ ಮಾಡಿಸ್ಬಿಡಿ. ಧನುಸು ರಾಶಿಯವ್ರಿಗೆ ಹೇಗಿದೆ ನೋಡೋಣ. ನೋಡಿ, ಧನುಸು ರಾಶಿಯವ್ರಿಗೆ 3, 3, 6, 3, 9, 9, 3, 12, ಒಂದು 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಧನುಸು ರಾಶಿಯವ್ರಿಗೆ ಇಟ್ ಇಸ್ ವೆರಿ ಗುಡ್. ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ, ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುವಂಥದ್ದು, ಸ್ವಂತ ವ್ಯವಹಾರ ಮಾಡುವವರಿಗೆ ಅನುಕೂಲಗಳಾಗುವಂಥದ್ದು, ಎಲ್ಲ ರೀತಿಯ ಅನುಕೂಲಗಳು. ಟೀಚಿಂಗ್ ಪ್ರೊಫೆಷನಲ್ಲಿರೋರಿಗೆ ಕೂಡ ಅನುಕೂಲಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಧನಲಾಭ ಇದೆ. ಮನೆಗೆ ಒಂದಷ್ಟು ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಇದೆ. ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗುವಂಥದ್ದು ಮತ್ತು ಒಂದಷ್ಟು ಮಿತ್ರರಿಂದ, ಸ್ನೇಹಿತರಿಂದ ಅನುಕೂಲಗಳಾಗುತ್ತೆ. ಈ ವಾರ ನಿಮಗೆ ಕೀರ್ತಿ ಬೆಳೆಯುವಂಥ ಯೋಗ ಅಂತೂ ಖಂಡಿತವಾಗಿಯೂ ಇದೆ. ಧನುಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ನೋಡಿ, ಮಕರ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು. ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯ, ಧನ ಮಾನ ಲಾಭ, ಮನಸ್ಸಿನಂಥ ಕಾರ್ಯಗಳು ನೆರವೇರ್ತದೆ. ನೀವು ಅಂದುಕೊಂಡಂಥ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ನಿಮಗೆ ಪ್ರಾಪ್ತಿ ಆಗ್ತದೆ. ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಹೇಗಿದೆ ನೋಡೋಣ. ನೋಡಿ, ಕುಂಭರಾಶಿಯವರಿಗೆ 3, 3, 6, 3, 9, 3, 12, 12, 3, 15, ಒಂದು 16 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಕುಂಭರಾಶಿಯವರಿಗೆ ಮೊದಲೇ ಸಾಡೆ ಅಪವಾದಗಳು, ಅವಮಾನಗಳು ಬೇಕು ಅಂತ ನಿಮ್ಮನ್ನು ಈ ವಾರ ಟಾರ್ಗೆಟ್ ಮಾಡ್ತಾರೆ. ಎಲ್ಲರ ಜೊತೆಗೂ ಹುಷಾರಾಗಿರಿ. ಯಾರು ಏನೇ ಮಾಡಿದ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಕಲಹಕ್ಕೆ ಕಾಯ್ಕೊಂಡು ಕಾಲು ಕೆರ್ಕೊಂಡು ಬರ್ತಾರೆ, ಸಮಸ್ಯೆಗಳನ್ನು ಮಾಡ್ತಾರೆ. ದುಡ್ಡು ಕಾಸು ಹಣ ವ್ಯವಹಾರದಲ್ಲಿ ತೊಂದರೆ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳೇನಪ್ಪ ಅಂದರೆ ನಮೋ ನಾರಾಯಣಾಯ 21 ಬಾರಿ ಈ ವಾರ ಪೂರ್ತಿ ಜಪವನ್ನು ಮಾಡಿ ಟೆನ್ಷನ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇನ್ನು ಮೀನರಾಶಿಯವ್ರಿಗೆ ಹೇಗಿದೆಯಪ್ಪ ನೋಡೋಣ. ನೋಡಿ, ಮೀನರಾಶಿಯವ್ರಿಗೆ 2, 4, 6, 8, 10, 12, 14 ಕವಡೆ ಅಂಗಾತ ಬಿದ್ದಿರುವಂಥದ್ದು. 14 ಕವಡೆ ಹೇಳ್ತಾ ಇದೆ. ಧನಲಾಭ, ಆಭರಣ ಸಂಗ್ರಹ ಯೋಗ ಇದೆ. ಕಳೆದು ಹೋದಂತಹ ಪ್ರೀತಿ ಸಿಗುತ್ತೆ. ಧನಲಾಭ ಇದೆ. ಹೋದ ತಿಂಗಳು ಆದಂತಹ ನಷ್ಟಗಳು ಈ ವಾರ ಕ್ಲಿಯರ್ ಆಗುವಂಥದ್ದು ಇರುತ್ತೆ. ನಿಂದನೆ ಮಾಡಿದವರೆಲ್ಲ ತಪ್ಪಾಯಿತು ಅಂತ ಕೇಳುವಂಥ ಒಂದು ಪರಿಸ್ಥಿತಿ, ಜನಗಳ ಮಧ್ಯದಲ್ಲಿ ಅನಾನುಕೂಲಗಳಾಗಿತ್ತು, ಅದೆಲ್ಲವೂ ಕೂಡ ಸರಿ ಹೋಗುವಂಥದ್ದು. ಮನೆಯಲ್ಲಿ ಒಂದಷ್ಟು
ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗುವಂತಹ ಯೋಗ ಈ ವಾರ ಒಟ್ಟಾರೆಯಾಗಿ ಮೀನರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ, ಎಜುಕೇಷನ್ ಕೂಡ ಇಂಪ್ರೂವ್ಮೆಂಟ್ಸ್ ಇದೆ, ವ್ಯವಹಾರದಲ್ಲಿ ಲಾಭ, ಉದ್ಯೋಗ ಮಾಡೋರಿಗೆ ನೆಮ್ಮದಿಯ ವಾತಾವರಣ ಸಿಗುವಂಥದ್ದು ಅನುಕೂಲಗಳಿದೆ. ಇದಿಷ್ಟು ಕೂಡ 12 ರಾಶಿಯವರ ಫಲಾಫಲಗಳು. ಮುಂದಿನ ವಾರದಿಂದ ವಿಶೇಷವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ವಾಸ್ತು ಬಗ್ಗೆ ತಿಳ್ಕೋಬೇಕು ಅಂದರೆ ವಾಸ್ತು ವಿಜ್ಞಾನವನ್ನು ಫಾಲೋ ಮಾಡಿ, ಮತ್ತು ಮಾಯಕಾರ ಗುರುಕುಲ ಫೇಸ್ಬುಕ್ ಪೇಜು ಮತ್ತು ಮುಗುರು ಮಧು ದೀಕ್ಷಿತ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಅನೇಕ ಬೇರೆ ಬೇರೆ ವಿಚಾರಗಳನ್ನು ನೀವು ತಿಳ್ಕೊಬೋದು. ಜ್ಯೋತಿಷ್ಯ ಕಲಿಬೇಕು, ವಾಸ್ತು ಕಲಿಬೇಕು, ಕನ್ಸಲ್ಟೇಷನ್ ಮಾಡಿಸ್ಬೇಕು ಅಂದರೆ ಭೇಟಿ ಮಾಡಿ, ಮೆಸೇಜ್ ಮಾಡಿ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.